ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಬಟಾಣಿ ರವಾ ದೋಸೆನ ಮಾಡೋದನ್ನ ತೋರಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿರ್ತದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಸಂಜೆ ಡಿನ್ನರ್ಗೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಬಟಾಣಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಈಗ ಬಟಾಣಿ ಸೀಸನ್ ಕೂಡ ಆಗಿದೆ. ಸೊ ಅದರಲ್ಲಿ ಈಗ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಬಟಾಣಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಕುಕ್ಕಿಂಗ್ ಆಯಿಲ್, ಲೋಕಲ್ ರವೆ ಹಾಗೂ ಇನೋ ಫ್ರೂಟ್. ಈಗ ಮಿಕ್ಸಿ ಜಾರ್ಗೆ ಬಟಾಣಿ ಸೇರಿಸ್ಕೊಳ್ಳೋಣ. ಈಗ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮಕ್ಳಿಗಾದರೆ ಖಾರ ಕಮ್ಮಿ ಮಾಡ್ಕೋಬೋದು ಅಥವಾ ಸ್ಲಿಪ್ ಕೂಡ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು, ಲೋಕಲ್ ರವೆ, ಮೊಸರು ಸೇರಿಸ್ಕೊಳ್ಳೋಣ. ಈಗ ಇದನ್ನು ರುಬ್ಕೊಳ್ಳೋಣ. ಮಿಕ್ಕಿದ್ದು ಕೂಡ ಆಮೇಲೆ ಇದೇ ರೀತಿ ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಕೊಂಡಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದು ಸಹ ರುಬ್ಕೊಳ್ಳೋಣ. ರವೆ, ಮೊಸರು, ಮಿಕ್ಕಿದ್ದ ರವೆ ಮತ್ತು ಮೊಸರನ್ನು ಕೂಡ ರುಬ್ಬಿದ್ದಾಯಿತು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನೀರು ಸೇರಿಸ್ಕೊಂಡಿದ್ದು ಕೂಡ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಸೇರಿಸಿದೆ. ಈಗ ಇನೋ ಫ್ರೂಟ್ ಸೇರಿಸೋಣ. ಚೆನ್ನಾಗೀಗ ಮಿಕ್ಸ್ ಮಾಡಬೇಕು. ನೋಡಿ, ಈಗ ನೊರೆ ನೊರೆ ಬರ್ತಿದೆ. ಒಲೆ ಮೇಲೆ ತವಾ ಇಟ್ಕೊಂಡಿದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀವಿ. ಈಗ ಚೆನ್ನಾಗಿ ಕಲ್ಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಈಗ ದೋಸೆ ಹಾಕ್ಕೊಳ್ಳೋಣ. ಹೆಂಚಿನ ಮೇಲೆ ಸುತ್ತಲೂ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಮಗ್ಚಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮತ್ತೊಮ್ಮೆ ಮಗ್ಚಾಕೋಣ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಆಗಿದೆ. ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ಅದೇ ರೀತಿ ಮಾಡ್ಕೊಳ್ಳೋಣ. ಈಗ ಬಟಾಣಿ ದೋಸೆ ಜೊತೆ ಸವಿಯಲು ಚಟ್ನಿ ಪುಡಿ, ಮೊಸರು, ಚಟ್ನಿ ಪುಡಿ, ಉಪ್ಪಿನಕಾಯಿ ಚಟ್ನಿ ಅಥವಾ ಯಾವ್ದಾರ ಪಲ್ಯದ ಜೊತೆ ಕೂಡ ಈ ದೋಸೆನ ಸವಿಬೋದು. ತುಂಬಾ ಚೆನ್ನಾಗಿರ್ತದೆ. ಒಂದು ರೀತಿ ಹೊಸ ರೆಸಿಪಿ ಕೂಡ ಆಗಿದೆ. ಬಟಾಣಿನೂ ಕೂಡ ದೋಸೆ ಮಾಡ್ಕೊಂಡು ತಿನ್ಬೋದು ಅಂತ ದಿಢೀರಾಗಿ ಮಾಡ್ಕೊಬೋದು. ಇದು ದಿಢೀರ್ ದೋಸೆ ಅನ್ಬೋದು, ದಿಢೀರ್ ರವೆ ದೋಸೆ. ಸೊ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ಸೊ ತುಂಬಾ ಮೃದುವಾಗಿ ಬಂದಿದೆ. ಸೊ ಚಟ್ನಿ ಪುಡಿ ಜೊತೆ, ತುಪ್ಪದ ಜೊತೆ ಕೂಡ ಹಾಗೆ ಮಕ್ಕಳು ಕೂಡ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ತುಂಬಾ ರುಚಿಯಾಗಿದೆ. ಕೂಡ ಮನೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತದೆ. ಮಕ್ಳಿಗೂ ಪ್ರತಿಯೊಬ್ಬರಿಗೂ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಗೆಲ್ಲ ಇಷ್ಟ ಆಗುತ್ತದೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.